ವೆಲ್ಕಮ್ ಬ್ಯಾಕ್ ಟು ಆರಾಧ್ಯ ಎಕನಾಮಿಕ್ಸ್. ಈ ಒಂದು ವಿಡಿಯೋದಲ್ಲಿ ಸೆಕೆಂಡ್ ಪಿ ಯು ಸಿ ಎಕನಾಮಿಕ್ಸ್ ಬರುವಂತಹ ಮೈಕ್ರೋ ಎಕನಾಮಿಕ್ಸ್ ಇದು ಪ್ರೊಡಕ್ಷನ್ ಆ್ಯಂಡ್ ಕಾಸ್ಟ್ ಚಾಪ್ಟ್ರಲ್ಲಿ ಟೋಟಲ್ ಪ್ರಾಡಕ್ಟ್, ಆವ್ರೇಜ್ ಪ್ರಾಡಕ್ಟ್ ಆ್ಯಂಡ್ ಮಾರ್ಜಿನಲ್ ಪ್ರಾಡಕ್ಟ್ ಮೀನಿಂಗ್ ಅದರ ಒಂದು ಡಯಾಗ್ರಾಮಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಜೊತೆಗೆ ಆ ಮೂರರ ನಡುವೆ ಯಾವ ರೀತಿ ರಿಲೇಷನ್ಶಿಪ್ ಇದೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಕನ್ನಡದಲ್ಲಿ ವಿವರಣೆಯನ್ನು ಕೊಡ್ತಾ ಇದ್ದೀನಿ. ಸೊ ಲೆಟ್ಸ್ ಸ್ಟಾರ್ಟ್ ಇಟ್. ಫಸ್ಟು ನಾನು ಲಾಸ್ಟ್ ಒಂದು ವಿಡಿಯೋದಲ್ಲಿ ನೀವು ಚೆಕ್ ಮಾಡ್ಕೊಳ್ಳಿ ಪ್ರೊಡಕ್ಷನ್ ಅಂದರೆ ಏನು ಅಂತ. ಪ್ರೊಡಕ್ಷನ್ ಫಂಕ್ಷನ್ ಬಗ್ಗೆ ಆಲ್ರೆಡಿ ಒಂದು ವಿಡಿಯೋ ಹಾಕಿದ್ದೀನಿ, ಡಿಸ್ಕ್ರಿಪ್ಷನಲ್ಲೂ ಬೇಕಾದ್ರೆ ನಾನು ಕೊಡ್ತೀನಿ. ಸೊ ಇಲ್ಲಿ ನೆಕ್ಸ್ಟ್ ಅದಾದಮೇಲೆ ಈ ಒಂದು ವಿಡಿಯೋ ನೀವು ನೋಡಬೇಕಾಗತ್ತೆ. ಇಂಟ್ರೊಡಕ್ಷನ್ ಟು ಪ್ರೊಡಕ್ಷನ್ಸ್ ಥಿಯರಿ. ಸೊ ಪ್ರೊಡಕ್ಷನ್ಸ್ ಥಿಯರಿ ಜಸ್ಟ್ ಒಂದು ಲೈಕ್ ರೀಕಾಲ್ ಥರ ಇಲ್ಲಿ ಹೇಳ್ತಾ ಇದ್ದೀನಿ ಅಷ್ಟೇ. ಡೆಫಿನಿಷನನ್ನು ನೋಡೋಣ. ಡೆಫಿನಿಷನ್ ಆಫ್ ಪ್ರೊಡಕ್ಷನ್: ದ ಪ್ರೋಸೆಸ್ ಆಫ್ ಟ್ರಾನ್ಸ್ಫಾರ್ಮಿಂಗ್ ಇನ್ಪುಟ್ ಇಂಟು ಔಟ್ಪುಟ್. ಇನ್ಪುಟ್ ಇಂಟು ಔಟ್ಪುಟ್. ಸೊ ಪ್ರೊಡಕ್ಷನ್ ಅಂದರೆ ಏನು? ಇನ್ಪುಟನ್ನು ಔಟ್ಪುಟ್ಟಾಗಿ ತಯಾರು ಮಾಡೋ ಅಂಥದ್ದು. ಓಕೆನಾ? ಇನ್ಪುಟನ್ನು ಔಟ್ಪುಟ್ಟಾಗಿ ತಯಾರು ಮಾಡೋ ಅಂಥದ್ದನ್ನು ನಾವು ಪ್ರೊಡಕ್ಷನ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಇನ್ಪುಟ್ ಅಂದರೆ ಯಾವುದ್ಯಾವುದು? ಲೈಕ್ ಲೇಬರ್ ಆಗಿರ್ಬೋದು, ಕ್ಯಾಪಿಟಲ್ ಆಗಿರ್ಬೋದು, ರಾ ಮೆಟೀರಿಯಲ್ಸ್ ಆಗ್ಬೋದು. ಇನ್ ಡೀಟೇಲ್ ಆಗಿ ಲಾಸ್ಟ್ ಒಂದು ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ. ಸೊ ಇಲ್ಲಿ ಲೇಬರ್ ಆಗಿರ್ಬೋದು, ಕ್ಯಾಪಿಟಲ್ ಆಗಿರ್ಬೋದು, ರಾ ಮೆಟೀರಿಯಲ್ಸ್ ಆಗಿರ್ಬೋದು, ಮಿಷಿನರೀಸ್ ಆಗಿರ್ಬೋದು, ಇದನ್ನೆಲ್ಲ ನಾವು ಇನ್ಪುಟ್ಸ್ ಅಂತ ಹೇಳ್ತೀವಿ. ಓಕೆ. ಸೊ ಈ ಇನ್ಪುಟ್ಸ್ ಒಂದು ಪ್ರೋಸೆಸ್ಸಿಂದ ಲೈಕ್ ಫ್ಯಾಕ್ಟರಿ ಎಲ್ಲಿ ತಯಾರಾಗುತ್ತೆ ಇದನ್ನು ನಾವು ಫ್ಯಾಕ್ಟರಿ ಅನ್ಕೋಣ. ಸೊ ಈ ಒಂದು ಪ್ರೋಸೆಸ್ಸಿಂದ ಏನಾಗಿ ಕನ್ವರ್ಟ್ ಆಗ್ತಾ ಇದೆ? ಒಂದು ಔಟ್ಪುಟ್ಟಾಗಿ ಕನ್ವರ್ಟ್ ಆಗ್ತಾ ಇದೆ. ಲೈಕ್ ಏನು ಔಟ್ಪುಟ್ಟು? ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಆಗಿ ಕನ್ವರ್ಟ್ ಆಗ್ತಾ ಇದೆ. ಇವಾಗ ಕಾಟನ್ ಕ್ಲಾತ್ ಔಟ್ಪುಟ್ ಏನಂತ ಹೇಳಿದ್ರೆ ಗೂಡ್ ಯಾವ ತಗೋಣ? ಕಾಟನ್ ಕ್ಲಾತ್ ಅನ್ಕೋಣ. ಕಾಟನ್ ಕ್ಲಾತ್ಗೆ ಇನ್ಪುಟ್ಸ್ ಆಗಿ ಏನೇನು ಬೇಕಾಗುತ್ತೆ? ಕಾಟನ್ ಬೇಕಾಗುತ್ತೆ, ಒಂದಷ್ಟು ಮಿಷಿನರೀಸ್ ಬೇಕಾಗುತ್ತೆ, ಎಕ್ವಿಪ್ಮೆಂಟ್ಸ್ಗಳು ಬೇಕಾಗುತ್ತೆ. ಈ ಎಲ್ಲ ಸೇರಿ ಒಂದು ಪ್ರೋಸೆಸ್ಸಿಂದ ಅದೇನಾಗ್ತಾ ಇದೆ? ಒಂದು ಔಟ್ಪುಟ್ಟಾಗಿ ಬರ್ತಾ ಇದೆ. ಇದು ಕಾಟನ್ ಕ್ಲಾತನ್ನು ನಾವು ಔಟ್ಪುಟ್ಟಾಗಿ ನೋಡ್ತಾ ಇದ್ದೀವಿ. ಸೊ ಇದನ್ನು ನಾವು ಪ್ರೊಡಕ್ಷನ್ ಅಂತ ಹೇಳ್ತೀವಿ. ಕ್ಲಿಯರ್? ಇದರ ಇಂಪಾರ್ಟೆನ್ಸ್ ಏನು? ಯಾಕೆ ನಾವು ಈ ಒಂದು ಥಿಯರಿನ ಅರ್ಥ ಮಾಡ್ಕೋಬೇಕು ಇನ್ ಎಕನಾಮಿಕ್ಸ್? ಸೊ ಅಂಡರ್ಸ್ಟ್ಯಾಂಡಿಂಗ್ ಹೌ ಔಟ್ಪುಟ್ ರೆಸ್ಪಾಂಡ್ ಟು ಚೇಂಜ್ ಇನ್ ಇನ್ಪುಟ್ ಲೆವೆಲ್ ಈಸ್ ಕ್ರೂಷಿಯಲ್ ಫಾರ್ ಆಪ್ಟಿಮೈಸ್ ಪ್ರೊಡಕ್ಷನ್ ಪ್ರೋಸೆಸ್, ಮಿನಿಮೈಸಿಂಗ್ ಕಾಸ್ಟ್ ಆ್ಯಂಡ್ ಮ್ಯಾಕ್ಸಿಮೈಸಿಂಗ್ ಪ್ರಾಫಿಟ್ ಅಂತ ಹೇಳ್ತಾ ಇದೆ. ನಮಗೆ ಯಾಕೆ ಇನ್ಪುಟ್ ಆ್ಯಂಡ್ ಔಟ್ಪುಟ್ ಬಗ್ಗೆ ತಿಳ್ಕೋಬೇಕು ಅಂತ ಹೇಳಿದ್ರೆ, ಆ್ಯಸ್ ಎ ಫರ್ಮ್, ಒಂದು ಫರ್ಮ್ನ ಓನರ್ ಆಗಿ ಯಾವ ರೀತಿ ಇನ್ಪುಟ್ಸ್ನ ಒಂದು ಆಪ್ಟಿಮಲ್ ಆಗಿ ಯೂಸ್ ಮಾಡ್ಕೋಬೇಕು, ಯಾವ ಕಾಂಬಿನೇಷನಿಂದ ನನಗೆ ಹೆಚ್ಚು ಪ್ರೊಡಕ್ಷನ್ ಆಗುತ್ತೆ, ಇದರಿಂದ ನನ್ನ ಕಾಸ್ಟನ್ನು ಹೇಗೆ ಕಡಿಮೆ ಮಾಡ್ಕೋಬೇಕು. ಈ ಇನ್ಪುಟ್ಗೆಲ್ಲ ಒಂದು ಖರ್ಚು ಮಾಡಬೇಕಾಗುತ್ತೆ ಅಲ್ವಾ? ಸೊ ಯಾವ ರೀತಿ ಬಳಸ್ಕೊಂಡ್ರೆ ನನ್ನ ಕಾಸ್ಟ್ ಖರ್ಚಾಗುತ್ತೆ, ಆ ಒಂದು ಪ್ರೊಡಕ್ಷನ್ಗೆ ಕಾಸ್ಟ್ ಹೇಗೆ ಕಡಿಮೆ ಆಗುತ್ತೆ, ಆ್ಯಂಡ್ ಇದರಿಂದ ಮ್ಯಾಕ್ಸಿಮಮ್ ಆಗಿ ಪ್ರಾಫಿಟನ್ನು ಹೇಗೆ ಪಡಿಬೋದು, ಇದೆಲ್ಲ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ನಮಗೆ ಈ ಪ್ರೊಡಕ್ಷನ್ ಥಿಯರಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಸ್ ಸಿಂಪಲ್ ಆ್ಯಸ್ ನಾನಿಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಇಂಟ್ರೊಡಕ್ಷನ್ ಇದಕ್ಕೆ. ನೆಕ್ಸ್ಟ್ ನಾವು ಡೈರೆಕ್ಟಾಗಿ ಟೋಟಲ್ ಪ್ರಾಡಕ್ಟ್ ಅನ್ನೋದ್ರ ಬಗ್ಗೆ ಹೋಗೋಣ. TP ಅಂತ ಹೇಳ್ತಾರೆ, ಟೋಟಲ್ ಪ್ರಾಡಕ್ಟ್. ಟೋಟಲ್ ಪ್ರಾಡಕ್ಟ್ ಅಂದರೆ ಏನು? ಫೈನ್. ಇಲ್ಲಿ ಟೋಟಲ್ ಪ್ರಾಡಕ್ಟ್ the total quantity output produced by firm for a given quantity input. ಇಲ್ಲಿ ಟೋಟಲ್ ಕ್ವಾಂಟಿಟಿ ಏನು ಔಟ್ಪುಟ್ ಬಂದಿದೆ ವಿತ್ ಗಿವನ್ ಕ್ವಾಂಟಿಟಿ ಇನ್ಪುಟ್ಸ್, ಇಟ್ ಮೆಷರ್ಸ್ ದ ಓವರಾಲ್ ಪ್ರೊಡಕ್ಟಿವಿಟಿ ಆಫ್ ದ ಪ್ರೊಡಕ್ಷನ್ ಪ್ರೋಸೆಸ್. ಅರ್ಥ ಆಗಿಲ್ವಾ? ದ ಟೋಟಲ್ ಕ್ವಾಂಟಿಟಿ ಔಟ್ಪುಟ್ ಪ್ರೊಡ್ಯೂಸ್ಡ್, ಒಂದು ಫರ್ಮ್ ಟೋಟಲ್ ಆಗಿ ಎಷ್ಟು ಕ್ವಾಂಟಿಟಿ ಪ್ರೊಡಕ್ಷನ್ ಮಾಡಿದೆ ವಿತ್ ಗಿವನ್ ಕ್ವಾಂಟಿಟಿ ಇನ್ಪುಟ್ಸ್, ಇರುವಂತಹ ಇನ್ಪುಟ್ಸನ್ನು ಬಳಸ್ಕೊಂಡು ಟೋಟಲ್ ಆಗಿ ಎಷ್ಟು ಪ್ರೊಡಕ್ಷನನ್ನು ಮಾಡಿದೆ ಒಂದು ಪ್ರೊಡಕ್ಷನ್ ಪ್ರೋಸೆಸ್ಸಿಂದ. ಓವರಾಲ್ ಟೋಟಲ್ ಎಷ್ಟು ಪ್ರೊಡಕ್ಷನ್ ಬಂದಿದೆ ಅದನ್ನು ನಾವು ಟೋಟಲ್ ಪ್ರಾಡಕ್ಟ್ ಅಂತ ಹೇಳ್ತೀವಿ. ಇನ್ನೂ ಸಿಂಪಲ್ಲಾಗಿ ಹೇಳಬೇಕು ಅಂತ ಹೇಳಿದ್ರೆ, ನಿನ್ನ ಹತ್ರ
100 ಟನ್ಸ್ ಅಷ್ಟು ಕಾಟನ್ ಇದೆ ಅಂದ್ಕೊಳ್ಳೋಣ. ಇನ್ನು ಸಮ್ ಅದರ್ಸ್ ಇನ್ಪುಟ್ಸ್ ಇದ್ದಾವೆ. ಸೊ ಇಲ್ಲಿ ಕ್ವಾಂಟಿಟಿ ಇನ್ಪುಟ್ಸ್ ಅಂತ ಅವ್ರು ಕೊಟ್ಟಿದ್ದಾರೆ. ಸೊ ಒಂದಷ್ಟು ಕ್ವಾಂಟಿಟಿ 100 ಟನ್ಸ್ ಕಾಟನ್, 20 ಲೇಬರ್ಸ್, 1 ಮಿಷಿನರಿ. ದಿಸ್ ಈಸ್ ಇನ್ಪುಟ್ಸ್. ಓಕೆ, ದೆನ್ ದ ಟೋಟಲ್ ಕ್ವಾಂಟಿಟಿ ಔಟ್ಪುಟ್. ಈ ಎಲ್ಲ ಇನ್ಪುಟ್ಟನ್ನು ಯೂಸ್ ಮಾಡಿಕೊಂಡಾಗ ಅವನಿಗೆ ಮೇ ಬಿ 200 ಮೀಟರ್ ಕ್ಲಾತ್ ಪ್ರೊಡಕ್ಷನ್ ಆಯಿತು. 200 ಮೀಟರ್ ಪ್ರೊಡಕ್ಷನ್ ಆಯಿತು. ಇದನ್ನು ನಾವು ಟೋಟಲ್ ಆಗಿ ಎಷ್ಟು ಪ್ರೊಡಕ್ಷನ್ ಆಗಿದೆ ಅಂತ ಹೇಳ್ಬೋದು. ಏನಿಂದ? ಒಂದು ಪ್ರೊಡಕ್ಷನ್ ಪ್ರೋಸೆಸ್ ಇಂದ. ಫೈನ್. ಎಕ್ಸಾಂಪಲನ್ನು ಹೇಳ್ತಾ ಇದ್ದೀನಿ ಇಲ್ಲಿ. ಇಫ್ ಎ ಫ್ಯಾಕ್ಟರಿ ಪ್ರೊಡ್ಯೂಸ್ 100 ಯೂನಿಟ್ ವಿತ್ ಎ 5 ವರ್ಕರ್ಸ್ ಆ್ಯಂಡ್ 200 ಯೂನಿಟ್ ವಿತ್ ಎ 10 ವರ್ಕರ್ಸ್. ಓಕೆ, ಇಲ್ಲಿ ಏನು ಹೇಳ್ತಾ ಇದ್ದಾರೆ ಎಕ್ಸಾಂಪಲ್ಲಿ, ಒಂದು ಫ್ಯಾಕ್ಟರಿ 5 ವರ್ಕರ್ಸಿಂದ 100 ಯೂನಿಟ್ ಪ್ರಾಡಕ್ಟನ್ನು ಪ್ರೊಡ್ಯೂಸ್ ಮಾಡ್ಬೋದು. ಯೂನಿಟ್ ಅಂದರೆ 1, 2 ಆ ರೀತಿ. ಯೂನಿಟ್ ಅಂದರೆ ಮತ್ತೆ ಏನೋ ಅಂತ ಅಂದ್ಕೋಬೇಡಿ. ಹಾಗೆ 10 ವರ್ಕರ್ಸಿಂದ 100 ಯೂನಿಟ್ಸ್ 100 ಕ್ಲಾತ್ ಪ್ರೊಡಕ್ಷನ್ ಮಾಡ್ಬೋದು. ಓಕೆನಾ? ದ TP ಅಟ್ 5 ವರ್ಕರ್ಸ್ ಈಸ್ 100 ಯೂನಿಟ್. ಸೊ ಇಲ್ಲಿ ಟೋಟಲ್ ಪ್ರಾಡಕ್ಟ್ ಅನ್ನೋದು 5 ವರ್ಕರ್ಸ್ ಇದ್ದಾಗ 100 ಯೂನಿಟ್ ಆಗಿರುತ್ತೆ. ಟೋಟಲ್ ಪ್ರಾಡಕ್ಟ್ ಎಷ್ಟು ಬಂತು? 5 ಜನ ಲೇಬರ್ಸನ್ನು ಬಳಸ್ಕೊಂಡಾಗ 100 ಯೂನಿಟ್ ಬಂತು. ಅದೇ 10 ಜನ, ಇದು ಇನ್ಪುಟ್ಟು, ಲೇಬರ್ಸ್ ಅಂದರೆ ಇನ್ಪುಟ್ಟನ್ನು ಬಳಸ್ಕೊಂಡಾಗ ಎಷ್ಟು ಬಂತು? 200. ಈ 200 ಅನ್ನೋದೇನಿದೆ, ದಟ್ ಈಸ್ ಟೋಟಲ್ ಪ್ರಾಡಕ್ಟ್. ಇನ್ಪುಟ್ಟನ್ನು ಎಷ್ಟು ಬಳಸ್ಕೊಂಡ್ರು ಅದರಿಂದ ಟೋಟಲ್ ಆಗಿ ಬಂದಂತಹ ಔಟ್ಪುಟ್ ಎಷ್ಟಿದೆ ಅದನ್ನು ನಾವು ಟೋಟಲ್ ಆಗಿ ತಗೊಂಡಾಗ ಟೋಟಲ್ ಔಟ್ಪುಟ್ ಅಂತ ಹೇಳ್ತಾರೆ. ಅರ್ಥ ಆಗಿದೆ ಅಲ್ಲ? ಮತ್ತೆ ಹೇಳಬೇಕಾ? ಟೋಟಲ್ ಕ್ವಾಂಟಿಟಿ ಔಟ್ಪುಟ್ ಏನು ಬಂತು? ಒಂದು ಫ್ಯಾಕ್ಟರಿ ಏನು ಈ ಸದ್ಯಕ್ಕೆ ಈ ಟೈಮಲ್ಲಿ ಪ್ರೊಡಕ್ಷನ್ ಮಾಡಿದೆ, ಎಷ್ಟು ಇನ್ಪುಟ್ಟನ್ನು ಯೂಸ್ ಮಾಡಿಕೊಂಡು, ಅದನ್ನು ನಾವು ಟೋಟಲ್ ಪ್ರಾಡಕ್ಟ್ ಅಂತೀವಿ. ಸಿಂಪಲ್. ನೆಕ್ಸ್ಟ್ ನಾವು ಇದನ್ನು ಏನು ಮಾಡಬೇಕು? ಡಯಾಗ್ರಾಮಲ್ಲಿ ಗ್ರಾಫಿಕಲ್ಲಾಗಿ ರೆಪ್ರೆಸೆಂಟ್ ಮಾಡೋಣ. ತುಂಬ ಈಸಿ. ಯಾಕೆ ಈ ರೀತಿ ಒಂದು ಶೇಪಲ್ಲಿದೆ ಟೋಟಲ್ ಪ್ರಾಡಕ್ಟ್ನ ಒಂದು ಕರ್ವ್. ಪ್ರತಿಯೊಂದು ಹೇಳ್ತಾ ಹೋಗ್ತೀನಿ ಇಲ್ಲಿ. ಎ ಟಿಪಿಕಲ್ TP curve starts from the origin 0 to 0. One second. ಇಲ್ಲಿ 0 ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ಒಂದು ಫ್ಯಾಕ್ಟರಿ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ 0 ಕ್ವಾಂಟಿಟಿನೇ ಪ್ರೊಡಕ್ಷನ್ ಇರುತ್ತೆ. 0 ಕ್ವಾಂಟಿಟಿ ಪ್ರೊಡಕ್ಷನ್ ಇರುತ್ತೆ, 0 ಕ್ವಾಂಟಿಟಿ ಔಟ್ಪುಟ್ ಇರುತ್ತೆ. ಹಾಗೆ 0 ಕ್ವಾಂಟಿಟಿ ಲೇಬರ್ಸ್ ಅಂದರೆ ಇನ್ಪುಟ್ ಇರುತ್ತೆ. ಸೊ ಅದಕ್ಕೋಸ್ಕರ ಏನಾಗ್ತಾ ಇದೆ, ಟೋಟಲ್ ಪ್ರಾಡಕ್ಟ್ ಅನ್ನೋ ಕರ್ವು ಈ 0 ಇಂದ ಸ್ಟಾರ್ಟ್ ಆಗ್ತಾ ಇದೆ. ಓಕೆ, ಆ್ಯಂಡ್ ರೈಸಸ್ ಆ್ಯಸ್ ಇನ್ಪುಟ್ ಇನ್ಕ್ರೀಸಸ್. ಇನ್ಪುಟ್ ಇನ್ಕ್ರೀಸ್ ಆಗ್ತಾ ಇದ್ದಾಗೇ ನೋಡಿ, ಇಲ್ಲಿ 1 ಲೇಬರ್ ಇದ್ದರು, 2 ಲೇಬರ್, 3, 4, 5, 6, 7, 8 ಏನಾಗ್ತಾ ಇದೆ, ಇನ್ಪುಟ್ಟನ್ನು ಅಂದರೆ ಲೇಬರ್ಸನ್ನು ಹೆಚ್ಚು ಮಾಡ್ತಾ ಇದ್ದಾರೆ. ಓಕೆ, ಅದೇ ರೀತಿಯಾಗಿ ನಮ್ಮ ಟೋಟಲ್ ಪ್ರಾಡಕ್ಟ್ನ ಕರ್ವ್ ಸಹ ಏನಾಗ್ತಾ ಇದೆ, ಈ ರೀತಿ ಇನ್ಕ್ರೀಸೇ ಆಗ್ತಾ ಇದೆ. ರೈಟ್, ಈ ರೀತಿ ಇನ್ಕ್ರೀಸೇ ಆಗ್ತಾ ಇದೆ. ನೆಕ್ಸ್ಟ್, ಇನಿಷಿಯಲಿ ಅಂದರೆ ಸ್ಟಾರ್ಟಿಂಗಲ್ಲಿ ಇನ್ಕ್ರೀಸ್ ಆಗುತ್ತೆ. ದೆನ್ ಸ್ಲೋಸ್ ಡೌನ್. ಆಮೇಲೆ ಏನಾಗುತ್ತೆ, ಅದೇ ಒಂದು ಇಲ್ಲಿಂದ ಸ್ಟಾರ್ಟ್ ಆಯ್ತಲ್ಲ, ಅದೇ ಒಂದು ಫೋರ್ಸಲ್ಲಿ ಮತ್ತೆ ಇನ್ಕ್ರೀಸ್ ಆಗಲ್ಲ, ಅಂದರೆ ಡಿಮಿನಿಷಿಂಗ್, ಕಡಿಮೆ ಆಗ್ತಾ ಇದೆ ಈ ಒಂದು ಪಾರ್ಟಲ್ಲಿ. ದೆನ್ ಮೇ ಈವೆಂಟ್ಲಿ ಡಿಕ್ಲೈನ್. ಅದಾದಮೇಲೆ ಏನಾಗುತ್ತೆ, ಒಂದು ಮ್ಯಾಕ್ಸಿಮಮ್ ಪಾಯಿಂಟನ್ನು ತಲುಪಿದ್ಮೇಲೆ ಡಿಕ್ಲೈನ್ ಆಗಿದೆ, ಕಡಿಮೆ ಆಗಿದೆ. ಸೊ ನೆಕ್ಸ್ಟ್ ನಾವು ಆವ್ರೇಜ್ ಪ್ರಾಡಕ್ಟನ್ನು ನೋಡ್ತಾ ಇದ್ದೀವಿ. ಸೊ ಆವ್ರೇಜ್ ಪ್ರಾಡಕ್ಟ್ನ ಡೆಫಿನೇಷನ್ ಏನು ಅಂತ ತಿಳ್ಕೊಳ್ಳೋಣ. ಸೊ ದ ಔಟ್ಪುಟ್ ಪರ್ ಯೂನಿಟ್ ಆಫ್ ಇನ್ಪುಟ್ ದಟ್ ಇಂಡಿಕೇಟ್ಸ್ ದ ಎಫಿಷಿಯನ್ಸಿ ಆಫ್ ಇನ್ಪುಟ್ ಯೂಸೇಜ್ ಅಂತ ಹೇಳಿದರೆ, ನಿಮಗೆ ಆವ್ರೇಜ್ ಅಂದಿದ ತಕ್ಷಣ ಯಾವಾಗಲೂ ನೆನ್ಪಿಡಬೇಕು ಪರ್ ಯೂನಿಟ್ ಅಂತ. ಲೈಕ್ ಇಲ್ಲಿ ಆವ್ರೇಜ್ ಪ್ರಾಡಕ್ಟ್ ಬರ್ತಾ ಇದೆ, ಆವ್ರೇಜ್ ಕಾಸ್ಟ್ ಬರುತ್ತೆ,
ಓಕೆ, ಅದೇ ರೀತಿಯಾಗಿ ಆವ್ರೇಜ್ ಅನ್ನೋದು ತುಂಬ ಇಂಪಾರ್ಟೆಂಟಾಗಿ ಬೇರೆ ಬೇರೆ ರೀತಿ ರಿಪೀಟ್ ಆಗುತ್ತೆ. ಆವ್ರೇಜ್ ಅಂದರೆ ಏನು? ಪರ್ ಯೂನಿಟ್ ಅನ್ನೋದು ನಿಮ್ಮ ತಲೆಯಲ್ಲಿರಬೇಕು. ಸೊ ಇಲ್ಲಿ ದ ಔಟ್ಪುಟ್ ಪರ್ ಯೂನಿಟ್ ಆಫ್ ಇನ್ಪುಟ್, ಎಷ್ಟು ಇನ್ಪುಟನ್ನು ಬಳಸ್ಕೊಂಡಿದ್ದೀರೋ ಅಷ್ಟರಲ್ಲಿ ಏನು ಔಟ್ಪುಟ್ ಅನ್ನೋದು ಬರುತ್ತೆ ಅದು ಒಂದೊಂದು ಯೂನಿಟ್. ಇವಾಗ 20 ಯೂನಿಟ್ ಅಂತ ಹೇಳಿದ್ರೆ 1 ಯೂನಿಟ್ ಏನು ಪ್ರೊಡಕ್ಷನ್ ಆಯಿತು ಅದನ್ನು ನಾವು ಆವ್ರೇಜ್ ಪ್ರಾಡಕ್ಟ್ ಅಂತ ಹೇಳ್ತೀವಿ. ಸೊ ಹಾಗೆ ಇಟ್ ಇಂಡಿಕೇಟ್ಸ್ ದ ಎಫಿಷಿಯನ್ಸಿ ಆಫ್ ಇನ್ಪುಟ್ ಯೂಸೇಜಸ್. ಸೊ ಇನ್ಪುಟ್ ಏನು ಯೂಸೇಜ್ ಮಾಡ್ಕೊಂಡಿದ್ದೀರಾ ಅದರ ಒಂದು ಎಫಿಷಿಯನ್ಸಿಯನ್ನು ಆವ್ರೇಜ್ ಪ್ರಾಡಕ್ಟ್ ತೋರಿಸುತ್ತೆ. ಓಕೆ, ಫಾರ್ಮುಲಾ ಏನಿದೆ, ಎ ಪಿ ಈಕ್ವಲ್ಸ್ ಟಿ ಪಿ ಡಿವೈಡೆಡ್ ಬೈ ಕ್ಯೂ. ಕ್ಯೂ ಅಂದ್ರೇನು? ಕ್ವಾಂಟಿಟಿ. ಓಕೆ, ಇಲ್ಲೇ ಇದೆ ನೋಡಿ, ವೇರ್ ಟಿ ಪಿ ಈಕ್ವಲ್ಸ್ ಟೋಟಲ್ ಪ್ರಾಡಕ್ಟ್, Q equals quantity of input like number of workers. ಸೊ ಎಕ್ಸಾಂಪಲ್ ಆಗಿ ನಂಬರ್ ಆಫ್ ವರ್ಕರ್ಸನ್ನು ನಾವು ಇಲ್ಲಿ ತೊಗೊಳ್ತಾ ಇದ್ದೀವಿ. ನಂಬರ್ ಆಫ್ ರಾ ಮೆಟೀರಿಯಲ್ಸ್ ಆದರೂ ತೊಗೋಬೋದು. ಓಕೆನಾ? ಸೊ ಹಾಗೆ ಇದನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು? ಈಗ ಟೋಟಲ್ ಪ್ರೊಡಕ್ಷನ್ ಆಲ್ರೆಡಿ ನಾವು ನೋಡಿದ್ದೀವಿ ಅಲ್ವಾ, ಎಷ್ಟು ಇನ್ಪುಟನ್ನು ಯೂಸ್ ಮಾಡ್ಕೊಳ್ತೀವಿ ಅದರ ಟೋಟಲ್ ಏನು ಔಟ್ಪುಟ್ ಬಂದಿರುತ್ತೆ ಅದನ್ನು ನಾವು ಟೋಟಲ್ ಪ್ರಾಡಕ್ಟ್ ಅಂತ ಹೇಳ್ತೀವಿ. ಈ ಟೋಟಲ್ ಪ್ರಾಡಕ್ಟಿಂದ ಎಷ್ಟು ಇನ್ಪುಟ್ಸ್ ಪ್ರೊಡಕ್ಷನ್ ಆಗಿದೆ ಅದನ್ನು ನಾವು ಕ್ಯೂ ಅಂತ ಹೇಳಿದಾಗ ಇದರಿಂದ ಇದನ್ನು ಡಿವೈಡೆಡ್ ಬೈ ಮಾಡಿದ್ರೆ ನಮಗೆ ಏನು ಆವ್ರೇಜ್ ಪ್ರಾಡಕ್ಟ್ ಸಿಗುತ್ತೆ. ಎಕ್ಸಾಂಪಲ್ ಇಲ್ಲಿ ನಂಬರ್ ವಿತ್ ನಂಬರನ್ನು ಕೊಟ್ಟಿದ್ದೀನಿ. ಇಫ್ ಟಿ ಪಿ ಈಸ್ 100 ಯೂನಿಟ್ಸ್, ಸೊ ಟೋಟಲ್ ಪ್ರಾಡಕ್ಟ್ಸ್ ಏನು ಬಂದಿದೆ, ಎಷ್ಟು ಇನ್ಪುಟನ್ನು ಯೂಸ್ ಮಾಡಿದಾಗ 5 ವರ್ಕರ್ಸನ್ನು ಯೂಸ್ ಮಾಡಿದಾಗ, ಇಲ್ಲಿ ಕ್ವಾಂಟಿಟಿ ಕ್ಯೂ ಅಂತ ಹೇಳಿದ್ರೆ ಕ್ವಾಂಟಿಟಿ ಆಫ್ ಇನ್ಪುಟ್ಸ್ ಅಂತ ಹೇಳಿದ್ದಾರೆ. ಎಕ್ಸಾಂಪಲ್ ಇಲ್ಲಿ ನಂಬರ್ ಆಫ್ ವರ್ಕರ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಅದೇ ಎಕ್ಸಾಂಪಲನ್ನು ಇಲ್ಲಿ ಕೊಟ್ಟಿದ್ದಾರೆ. ಟೋಟಲ್ ಪ್ರೊಡಕ್ಷನ್ ಎಷ್ಟಿದೆ? 100 ಇದೆ. 1 ಸೆಕೆಂಡ್ ಕ್ಲಿಯರ್ ಮಾಡ್ತೀನಿ. ಟೋಟಲ್ ಪ್ರೊಡಕ್ಷನ್ ಎಷ್ಟಿದೆ? 100 ಇದೆ. ಕ್ಯೂ ಎಷ್ಟಿದೆ? 5 ವರ್ಕರ್ಸನ್ನು ಯೂಸ್ ಮಾಡಿದ್ದಾರೆ. ಸೊ ಡಿವೈಡೆಡ್ ಬೈ ಮಾಡಿದಾಗ ನಮಗೆ ಇಲ್ಲಿ 20 ಯೂನಿಟ್ಸ್ ಅಂತ ಹೇಳಿದ್ರೆ ಒಬ್ಬ ವರ್ಕರು 20 ಯೂನಿಟ್ಸನ್ನು ಪ್ರೊಡಕ್ಷನ್ ಮಾಡಿದ್ದಾನೆ ಅಂತ. ಅಂದರೆ ಒಬ್ಬ ಇನ್ಪುಟ್ ಅಂದರೆ ವರ್ಕರ್, ಒಬ್ಬ ಇನ್ಪುಟ್ನ ಎಫಿಷಿಯನ್ಸಿ ಎಷ್ಟಿದೆ? 20 ಯೂನಿಟ್ಸ್ ಇದೆ. ಅರ್ಥ ಆಗ್ತಾ ಇದೆ ಅಂತ ಹೇಳ್ಕೊತೀನಿ. ಸೊ ಇಲ್ಲಿ ಒಬ್ಬ ಯಾರು ಇನ್ಪುಟ್ ಅಂದರೆ ವರ್ಕರ್ನ ಎಫಿಷಿಯನ್ಸಿ ಚೆಕ್ ಮಾಡಿದಾಗ ಅದು 20. ಒಬ್ಬ ವ್ಯಕ್ತಿ 20 ಯೂನಿಟನ್ನು ಪ್ರೊಡಕ್ಷನ್ ಮಾಡ್ತಾ ಇದ್ದಾನೆ, 20 ಗೂಡ್ಸನ್ನು ಪ್ರೊಡಕ್ಷನ್ ಮಾಡ್ತಾ ಇದ್ದಾನೆ. ಯಾವಾಗ? ಟೋಟಲ್ ಔಟ್ಪುಟ್ 100 ಇದ್ದಾಗ. ಫೈನ್. ಸೊ ಟೋಟಲ್ ಔಟ್ಪುಟ್ 100 ಇದೆ, 5 ಜನ ವರ್ಕರ್ಸ್ ಅದನ್ನು ಸೇರ್ಕೊಂಡು ಮಾಡಿದ್ದಾರೆ. ಹಾಗಿದ್ರೆ ಒಬ್ಬ ವ್ಯಕ್ತಿ 1 ಯೂನಿಟ್ ಪರ್ ಯೂನಿಟ್ ಎಷ್ಟಾಯಿತು ಅಂತ ಹೇಳಿದ್ರೆ ಅದನ್ನು ನಾವು ಆವ್ರೇಜ್ ಪ್ರೊಡಕ್ಷನ್ ಅಂತ ಹೇಳ್ತೀವಿ. ಎಷ್ಟಾಯಿತು? 20 ಆಯಿತು. ಅಂಡರ್ಸ್ಟ್ಯಾಂಡ್? ಸೊ ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್. ಫಾರ್ 10 ವರ್ಕರ್ಸ್, ಇಲ್ಲಿ ಏನು ಮಾಡ್ತಾ ಇದ್ದಾರೆ? 10 ಜನ ವರ್ಕರ್ಸ್ ಅಂದರೆ 5ಕ್ಕೆ ಪ್ಲಸ್ 5 ಸೇರಿಸ್ತಾ ಇದ್ದಾರೆ. 10 ವರ್ಕರ್ಸಿಂದ ಔಟ್ಪುಟ್ ಎಷ್ಟು ಬಂದಿದೆ? 200. ಹಾಗಿದ್ರೆ 10 ವರ್ಕರ್ಸ್ ಎಷ್ಟು ಪ್ರೊಡಕ್ಷನ್ ಮಾಡಿದ್ದಾನೆ? ಒಬ್ಬ ವ್ಯಕ್ತಿ ಅಂತ ಹೇಳಿದ್ರೆ 20 ಪರ್ ಯೂನಿಟ್. ಒಬ್ಬ ವ್ಯಕ್ತಿ 20 ಯೂನಿಟ್ಸನ್ನು ಪ್ರೊಡಕ್ಷನ್ ಮಾಡಿದ್ದಾನೆ. ಸೊ ಹಾಗೆ ಇಷ್ಟೇ ಸಿಂಪಲ್. ಸೊ ಆವ್ರೇಜ್ ಪ್ರಾಡಕ್ಟ್ ಅರ್ಥ ಆಗಿದೆ ಅಂದ್ಕೊಳ್ತಾ ಅದರ ಒಂದು ಡಯಾಗ್ರಾಮ್ ನೋಡೋಣ. ಆವ್ರೇಜ್ ಪ್ರಾಡಕ್ಟ್ನ ಡಯಾಗ್ರಾಮ್ ಹೀಗಿರುತ್ತೆ. ದ ಆವ್ರೇಜ್ ಪ್ರಾಡಕ್ಟ್ ಕರ್ವ್ ಇನಿಷಿಯಲಿ ರೈಸಸ್, reach the maximum point and then fall as more unit of input added. ಸೊ ಇಲ್ಲಿ ಆವ್ರೇಜ್ ಪ್ರಾಡಕ್ಟ್ ಕರ್ವ್ ಸ್ಟಾರ್ಟಿಂಗಲ್ಲಿ ರೈಸ್ ಆಗುತ್ತೆ, ಒಂದು ಮ್ಯಾಕ್ಸಿಮಮ್ ಪಾಯಿಂಟನ್ನು ತಲುಪುತ್ತೆ, ಅದಾದಮೇಲೆ ಅದು ಸಹ ಡೌನ್ ಆಗುತ್ತೆ. ಯಾವಾಗ ಡೌನ್ ಆಗುತ್ತೆ? ಇನ್ಪುಟ್ ನೀನು ಎಷ್ಟೇ ಆ್ಯಡ್ ಮಾಡಿದ್ರೂ ಅದು ಮತ್ತೆ ಡೌನ್ ಆಗೇ ಆಗುತ್ತೆ. ಲೈಕ್ ಎಲ್ಲಿದೆ ಇಲ್ಲಿ ಡಯಾಗ್ರಾಮಲ್ಲಿ MP ಕರ್ವ್. ಲೆಟ್ ಮಿ ಚೇಂಜ್ ದ ಕಲರ್ ಆಫ್ ದ ಪೆನ್. ಓಕೆ, ಸೊ ಇಲ್ಲಿ AP ಅಂತ ಇದೆ ನೋಡಿ, ಅದೇ ಆವ್ರೇಜ್ ಪ್ರಾಡಕ್ಟ್ ಕರ್ವ್. ಓಕೆ, ಇಲ್ಲಿ ಸ್ಟಾರ್ಟಿಂಗ್ ಏನಾಗ್ತಿದೆ? ರೈಸ್ ಆಗ್ತಾ ಇದೆ. ನೀವು ಮತ್ತೆ ಕ್ವಶನ್ ಕೇಳೋದು, ಮ್ಯಾಮ್ ಇಲ್ಲಿ AP ಕರ್ವ್ 0x ಆ್ಯಕ್ಸಿಸಲ್ಲಿ ಇಲ್ಲ ಅಂತ. ಎಸ್, ಇಲ್ಲ. ಏನಕ್ಕೆ ಅಂತ ಹೇಳ್ತೀನಿ. ಸೊ ಇಲ್ಲಿ ರೈಸ್ ಆಗುತ್ತೆ, ಒಂದು ಮ್ಯಾಕ್ಸಿಮಮ್ ಪಾಯಿಂಟನ್ನು ರೀಚ್ ಆಗುತ್ತೆ. ಆ ಮ್ಯಾಕ್ಸಿಮಮ್ ಪಾಯಿಂಟ್ ಆದಮೇಲೆ ಏನಾಗುತ್ತೆ? ಇನ್ಪುಟ್ ಹೆಚ್ಚಾಗ್ತಾನೆ ಇದೆ, ಇಲ್ಲೇನು ಕಡಿಮೆ ಆಗಿಲ್ಲ. ಇನ್ಪುಟ್ ಹೆಚ್ಚಾಗ್ತಾನೆ ಇದೆ, ಆದರೂ ಸಹ ಅದು ಡೌನ್ ಆಗಿದೆ. ಓಕೆ, ಸೊ ಸ್ಟಾರ್ಟಿಂಗಲ್ಲಿ ಇನ್ಪುಟ್ ರೈಸ್ ಆಗಿದೆ ನೋಡ್ಬೋದು. ಸ್ಟಾರ್ಟಿಂಗಲ್ಲಿ ಇದು ಮ್ಯಾಕ್ಸಿಮಮ್ ಪಾಯಿಂಟ್ ಅಲ್ವಾ, ಇನ್ಪುಟ್ ರೈಸ್ ಆಗಿದೆ 1 2 3 4 ಆ ರೀತಿಯಾಗಿ ಇನ್ಪುಟ್ ಹೆಚ್ಚಾಗಿದೆ. ಅದೇ ರೀತಿ
ಸ್ಟಾರ್ಟಿಂಗಲ್ಲಿ ರೈಸ್ ಆಗಿ ಒಂದು ಮ್ಯಾಕ್ಸಿಮಮ್ ಪಾಯಿಂಟನ್ನು ತಲುಪಿದೆ. ಮತ್ತೇನೂ ಸಹ ಇನ್ಪುಟ್ ಜಾಸ್ತಿ ಆಗ್ತಾನೇ ಇದೆ, ಆದರೂ ಎ ಪಿ ಕರ್ವ್ ಏನಾಗಿದೆ, ಫಾಲ್ ಆಗಿದೆ. ಅಂಡರ್ಸ್ಟ್ಯಾಂಡ್? ದಿಸ್ ಒನ್ ಈಸ್ ಎ ಪಿ ಕರ್ವ್. ನೆಕ್ಸ್ಟ್ ನೋಡೋಣ ಮಾರ್ಜಿನಲ್ ಪ್ರಾಡಕ್ಟ್. ಸೊ ಮಾರ್ಜಿನಲ್ ಪ್ರಾಡಕ್ಟ್ ಅಂದ್ರೇನು, ಡೆಫಿನಿಷನ್, ಫಾರ್ಮುಲಾ, ಎಕ್ಸಾಂಪಲ್ ಎಲ್ಲ ನೋಡೋಣ. ಸೊ ಫಸ್ಟ್ ಡೆಫಿನಿಷನ್, ಮಾರ್ಜಿನಲ್ ಪ್ರಾಡಕ್ಟ್ ದ ಅಡಿಷನಲ್ ಔಟ್ಪುಟ್ ರಿಸಲ್ಟಿಂಗ್ ಫ್ರಮ್ ಯೂಸಿಂಗ್ ಒನ್ ಮೋರ್ ಯೂನಿಟ್ ಆಫ್ ಯೂನಿಟ್. ಅಂದ್ರೇನು, ಈಗ ಇನ್ನೊಂದು ಎಕ್ಸ್ಟ್ರಾ ಇನ್ಪುಟನ್ನು ಆ್ಯಡ್ ಮಾಡ್ತಾರೆ. ಸೊ ಒಂದು ಎಕ್ಸ್ಟ್ರಾ ಇನ್ಪುಟ್ಟನ್ನು ಆ್ಯಡ್ ಮಾಡಿದ್ದಕ್ಕೆ ಒಂದು ಎಕ್ಸ್ಟ್ರಾ ಅಡಿಷನಲಾಗಿ ಔಟ್ಪುಟ್ ಏನು ಸಿಗ್ತಾ ಇದೆ ಅದನ್ನು ನಾವು ಮಾರ್ಜಿನಲ್ ಪ್ರಾಡಕ್ಟ್ ಅಂತ ಹೇಳ್ತೀವಿ. ಫೈನ್. ಏನದು ಅರ್ಥ? ಈಗ ನಾವು ಅಂದರೆ ಒಂದು ಫರ್ಮ್ ಆಗಲೇ ಹೇಳಿದಾಗೆ 5 ವರ್ಕರ್ಸನ್ನು ಕೆಲಸಕ್ಕೆ ತಗೊಂಡಿರ್ತಾರೆ, ಮತ್ತು ಪ್ಲಸ್ ಒಬ್ಬ ಇನ್ಪುಟನ್ನು ಆ್ಯಡ್ ಮಾಡ್ತಾರೆ, ಅಂದರೆ ಒಬ್ಬ ವರ್ಕರನ್ನು ಆ್ಯಡ್ ಮಾಡ್ತಾರೆ. ಇದರಿಂದ ಈ ಒಬ್ಬ ವ್ಯಕ್ತಿಯಿಂದ, ಒಂದು ಇನ್ಪುಟ್ಟಿಂದ ಎಕ್ಸ್ಟ್ರಾ ಏನು ಯೂನಿಟ್ ಪ್ರೊಡಕ್ಷನ್ ಆಗುತ್ತೆ, ಅಡಿಷನಲ್ ಆಗಿ ಎಕ್ಸ್ಟ್ರಾ ಏನು ಔಟ್ಪುಟ್ ಪ್ರೊಡಕ್ಷನ್ ಆಗ್ತಾಯಿದೆ, ಅದನ್ನು ನಾವು ಮಾರ್ಜಿನಲ್ ಪ್ರಾಡಕ್ಟ್ ಅಂತ ಹೇಳ್ತೀವಿ. ಕನ್ಫ್ಯೂಸ್ ಮಾಡ್ಕೊಳ್ಳೇಬೇಡಿ. ಟೋಟಲ್ ಔಟ್ಪುಟ್ ಅಂತ ಹೇಳಿದ್ರೆ ಎಷ್ಟು ಇನ್ಪುಟನ್ನು ಬಳಸ್ಕೊಂಡಿರ್ತೀರೋ ಅಷ್ಟೂ ಮತ್ತೆ ಔಟ್ಪುಟ್ ಬರುತ್ತಲ್ಲ, ಅದನ್ನು ನಾವು ಟೋಟಲ್ ಔಟ್ಪುಟ್ ಅಂತ ಹೇಳ್ತೀವಿ, ಟೋಟಲ್ ಪ್ರೊಡಕ್ಷನ್ ಅಂತ. ಏನು ಎ ಪಿ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿಯಿಂದ ಎಷ್ಟು ಪ್ರೊಡಕ್ಷನ್ ಆಯಿತು, ಎಷ್ಟು ಯೂನಿಟ್ ಪ್ರೊಡಕ್ಷನ್ ಆಯಿತು, ಒಂದು ಯೂನಿಟ್ ಇಂದ ಎಷ್ಟು ಪ್ರೊಡಕ್ಷನ್ ಆಯಿತು ಅಂತ. ಮಾರ್ಜಿನಲ್ ಪ್ರಾಡಕ್ಟ್ ಅಂತ ಹೇಳಿದ್ರೆ ಒಂದು ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದಕ್ಕೆ ಎಷ್ಟು ಅಡಿಷನಲ್ ಆಗಿ ಪ್ರೊಡಕ್ಷನ್ ಆಯಿತು ಅಂತ, ಅಷ್ಟೇ, ಸಿಂಪಲ್. ದ ಅಡಿಷನಲ್ ಮಾರ್ಜಿನಲ್ ಅಂತ ಹೇಳಿದ್ರೆ ಅಡಿಷನಲ್. ಓಕೆ, ಎ ಪಿ ಅಂತ ಹೇಳಿದ್ರೆ ಪರ್ ಯೂನಿಟ್, ನೆನಪಿರಲಿ. ಓಕೆ, ಫೈನ್. ಸೊ ಫಾರ್ಮುಲಾ ನೋಡೋಣ. ಎಮ್ ಪಿ ಯನ್ನು ಹೇಗೆ ನಾವು ಕ್ಯಾಲ್ಕುಲೇಟ್ ಮಾಡೋದಂದರೆ ಡೆಲ್ಟಾ ಟಿ ಪಿ ಡಿವೈಡೆಡ್ ಬೈ ಡೆಲ್ಟಾ ಎಲ್. ಸೊ ಎಲ್ ಮೀನ್ಸ್ ಈಗ ಕ್ಯೂನೂ ಆಗೂ ಬರ್ಕೋಬೋದು. ನಾನು ಎಲ್ ಅಂತ ಏನಕ್ಕೆ ಅಂತೇಳಿ ಲೇಬರ್ ಆಗಿ ತೊಗೊಂಡಿರೋದ್ರಿಂದ, ಇನ್ಪುಟ್ಟನ್ನು ಲೇಬರ್ ಆಗಿ ನಾನು ತೊಗೊಂಡಿರೋದ್ರಿಂದ ಎಲ್ ಅಂತ ಯೂಸ್ ಮಾಡಿದ್ದೀವಿ. ಬಟ್ ನೀವು ಕ್ಯೂ ಆದರೂ ಯೂಸ್ ಮಾಡ್ಬೋದು, ನೋ ಪ್ರಾಬ್ಲಮ್, ಎರಡು ಒಂದೇ. ಓಕೆ, ಸೊ ಇಲ್ಲಿ ಡೆಲ್ಟಾ ಟಿ ಪಿ ಡೆಲ್ಟಾ ಎಲ್ ಫಾರ್ಮುಲಾ ಏನಿದೆ, ಈ ಡೆಲ್ಟಾ ಅಂದರೆ ಗೊತ್ತಿದೆ ಅಂದ್ಕೊಳ್ತೀನಿ. ಇದನ್ನು ನಿಮಗೆ MCQ ಅಲ್ಲಿ ಕೇಳ್ತಾರೆ. ಈ ಒಂದು ಚಿಹ್ನೆ ಕೊಟ್ಬಿಟ್ಟು, ಅದು ಸೈನ್ ಕೊಟ್ಬಿಟ್ಟು ಅದರ ಅರ್ಥ ಏನು ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ. ಚೇಂಜ್. ಓಕೆ, ಸೊ ಡೆಲ್ಟಾ ಅಂತ ಹೇಳಿದ್ರೆ ಚೇಂಜ್. ಅಂದರೆ ಫಾರ್ಮುಲಾ ಏನು ಹೇಳ್ತಾ ಇದೆ, ನೀವು ಯಾವಾಗಲೂ ಫಾರ್ಮುಲಾ ಅರ್ಥ ಮಾಡ್ಕೊಂಡಾಗ ಮಾತ್ರ ನಿಮ್ಗೆ ಚೆನ್ನಾಗಿ ನೆನಪಿರುತ್ತೆ. ನಾನು ಹಾಗೆ ನೋಡ್ಕೊಳ್ತೀನಿ ಅಂದರೆ ಗೊತ್ತಾಗಲ್ಲ. ಸೊ ಇಲ್ಲಿ ಟಿ ಪಿಯಲ್ಲಿ ಎಷ್ಟು ಚೇಂಜ್ ಆಯಿತು, ಯಾಕೆ? ಕ್ಯೂ ಅಲ್ಲಿ ಚೇಂಜ್ ಆಗಿದ್ದಕ್ಕೆ. ಓಕೆ, ಕ್ವಾಂಟಿಟಿ ಆಫ್ ಇನ್ಪುಟ್ಟಲ್ಲಿ ಎಷ್ಟು ಚೇಂಜ್ ಆಗಿದ್ದಕ್ಕೆ ಟಿ ಪಿಯಲ್ಲಿ ಎಷ್ಟು ಚೇಂಜ್ ಆಯಿತು ಅಂತ ಅರ್ಥ, ಅಷ್ಟೇ ಡಿಫ್ರೆನ್ಸ್. ಸಿಂಪಲ್ಲಾಗಿ ಫಾರ್ಮುಲಾ. ಈ ಫಾರ್ಮುಲಾನ ಯೂಸ್ ಮಾಡಿಕೊಂಡು ನೀವು ಏನಂತ ಹೇಳ್ತೀವಿ, ಈ ಒಂದು ಸಮ್ಮನ್ನು ಮಾಡ್ಬೋದು. ಸೊ ಹಿಯರ್ ಡೆಲ್ಟಾ ಟಿ ಪಿ ಈಕ್ವಲ್ಸ್ ಚೇಂಜ್ ಇನ್ ಟೋಟಲ್ ಔಟ್ಪುಟ್ ಆರ್ ಚೇಂಜ್ ಇನ್ ಪ್ರೊಡಕ್ಷನ್, ಟೋಟಲ್ ಪ್ರೊಡಕ್ಷನ್. ಡೆಲ್ಟಾ ಎಲ್ ಆರ್ ಕ್ಯೂ ಈಕ್ವಲ್ಸ್ ಚೇಂಜ್ ಇನ್ ಕ್ವಾಂಟಿಟಿ ಆಫ್ ಇನ್ಪುಟ್ 1 ಆ್ಯಡ್ ಮಾಡಿದ್ದಕ್ಕೆ, ಇನ್ಪುಟ್ ಪ್ಲಸ್ 1 ಆ್ಯಡ್ ಮಾಡಿದ್ದಕ್ಕೆ, ಆಲ್ರೆಡಿ 5 ಇತ್ತು, ಪ್ಲಸ್ 1 ಆ್ಯಡ್ ಮಾಡಿದ್ದಕ್ಕೆ ಟೋಟಲ್ ಪ್ರೊಡಕ್ಷನಲ್ಲಿ ಏನು ಚೇಂಜಸ್ ಆಯಿತು. 5 ಪ್ರೊಡಕ್ಷನ್ ಮಾಡ್ತಿದ್ದಾಗ 100 ಔಟ್ಪುಟ್ ಆಗ್ತಾಯಿತ್ತು, ಒಂದು ಆ್ಯಡ್ ಮಾಡಿದ್ದಕ್ಕೆ ಎಷ್ಟು ಚೇಂಜ್ ಆಯಿತು ಟೋಟಲ್ ಪ್ರೊಡಕ್ಷನಲ್ಲಿ ಅಂತ ಅಷ್ಟೆ. ಎಕ್ಸಾಂಪಲ್ ನೋಡ್ಬೋಣ. ಇಫ್ ಆ್ಯಡಿಂಗ್ 6th ವರ್ಕರ್ ಇನ್ಕ್ರೀಸಸ್ ಔಟ್ಪುಟ್ ಫ್ರಮ್ 100 to 130 ಯೂನಿಟ್, ದ ಮಾರ್ಜಿನಲ್ ಪ್ರಾಡಕ್ಟ್ ಆಫ್ 6th ವರ್ಕರ್ಸ್ ಈಸ್, ನೋಡಿಲಿ, 30. ಒಬ್ಬ ವ್ಯಕ್ತಿಯಿಂದ 30 ಪ್ರೊಡಕ್ಷನ್ ಆಗಿದೆ. ಅಂದರೆ 6ನೇ ವ್ಯಕ್ತಿಯನ್ನು ಆ್ಯಡ್ ಮಾಡಿದ್ದಕ್ಕೆ ಟೋಟಲ್ ಔಟ್ಪುಟ್ ಎಷ್ಟಕ್ಕೆ ಚೇಂಜ್ ಆಯಿತು, 100ಇಂದ 130ಗೆ ಚೇಂಜ್ ಆಯಿತು, ಅಷ್ಟೇ, ಸಿಂಪಲ್. ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಸೊ ನೆಕ್ಸ್ಟ್ ನಾವು ಇದರ ಒಂದು ಕರ್ವ್ ಹೇಗಿರುತ್ತೆ ನೋಡೋಣ. ಸೊ ನಾನಿಲ್ಲಿ ಬಳಸ್ಕೊಂಡಿರೋದು ಆವ್ರೇಜ್ ಮತ್ತು ಮಾರ್ಜಿನಲ್ ಪ್ರಾಡಕ್ಟ್ ಎರಡರ ಕರ್ವನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ದ MP curve shows TP changes with each additional unit of input. It typically rises, peaks, then falls. ಸೇಮ್, ಓಕೆನಾ? ಮೂರೂ ರೈಸ್ ಆಗುತ್ತೆ
ಮ್ಯಾಕ್ಸಿಮಮ್ ಪಾಯಿಂಟ್ ಆಗುತ್ತೆ, ನೆಕ್ಸ್ಟ್ ಫಾಲ್ ಆಗ್ತಾ ಇದೆಯಲ್ಲ ಮ್ಯಾಮ್ ಏನು ಡಿಫ್ರೆನ್ಸ್ ಇದೆ ಅಂತ ಹೇಳ್ಬೋದು ನೀವು. ನೆಕ್ಸ್ಟ್ ನಾನು ಮೂರರನ್ನು ಇಟ್ಕೊಂಡು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸೊ ಇವಾಗ ನಾವು ಎಮ್ ಪಿ ಕರ್ವ್ ನೋಡೋಣ. ಎಮ್ ಪಿ ಕರ್ವ್ ಏನಾಗ್ತಿದೆ, ಇದು ಅಷ್ಟೇ ಎ ಪಿ ಕರ್ವ್ಗಿಂತ ಮೇಲಿದೆ, ಹೌದಲ್ಲ. ಎ ಪಿ ಕರ್ವಿಂದ ಮೇಲಿದೆ, ಅದಾದಮೇಲೆ ರೈಸ್ ಆಗುತ್ತೆ, ಮ್ಯಾಕ್ಸಿಮಮ್ ಪಾಯಿಂಟ್ ತಲುಪುತ್ತೆ, ಮತ್ತು ನೀನು ಇನ್ಪುಟ್ ಎಷ್ಟೇ ಪ್ರೊಡಕ್ಷನಲ್ಲಿ ಇನ್ಕ್ಲೂಡ್ ಮಾಡಿದ್ರು ಫಾಲ್ ಆಗುತ್ತೆ. ಓಕೆ, ಸೊ ದಿಸ್ ಈಸ್ marginal curve. So here ರಿಲೇಷನ್ಶಿಪ್ ಬಿಟ್ವೀನ್ ಟಿ ಪಿ, ಎ ಪಿ ಆ್ಯಂಡ್ ಎಮ್ ಪಿ, ಮೂರೂ ಕರ್ವನ್ನು ಒಂದೇ ಡಯಾಗ್ರಾಮಲ್ಲಿ ನಾನಿಲ್ಲಿ ಹೇಳ್ತಾ ಇದ್ದೀನಿ. ಸೊ ಗ್ರಾಫಿಕಲ್ ಅನಾಲಿಸಿಸ್ ಏನು ಹೇಳ್ತಾ ಇದೆ ಅಂತ ಹೇಳಿದ್ರೆ, ದ ಟಿ ಪಿ ಕರ್ವ್ಸ್ ಈಸ್ ಪ್ಲಾಟೆಡ್ ಅಲಾಂಗ್ ಸೈಡ್ ದ ಎ ಪಿ ಆ್ಯಂಡ್ ಎಮ್ ಪಿ ಕರ್ವ್ಸ್. ಸೊ ಮೂರನ್ನು ನಾವಿಲ್ಲಿ ಒಂದೇ ಡಯಾಗ್ರಾಮಲ್ಲಿ ಹೇಳ್ತಾ ಇದ್ದೀವಿ. ದ ಎಮ್ ಪಿ ಕರ್ವ್ಸ್ intersect the AP curves at its maximum point. ಈ ಏನು ಲೈನ್ ಇದೆ, MP curves intersect the AP curves at its maximum point. ನಿಮಗೆ ಇದನ್ನು fill in the blanks ಅಲ್ಲಿ ಕೇಳ್ಬೋದು. ಯಾವ ಒಂದು ಪಾಯಿಂಟಲ್ಲಿ MP curve AP curve ಕಟ್ ಮಾಡಿದೆ ಅಂತ ಹೇಳಿದ್ರೆ ಇಟ್ಸ್ ಮ್ಯಾಕ್ಸಿಮಮ್ ಪಾಯಿಂಟ್ ಎಲ್ಲಿದೆ. ಸೊ ಇಲ್ಲಿ ನೋಡಿ, ಇದನ್ನು ನಾವು ಮ್ಯಾಕ್ಸಿಮಮ್ ಪಾಯಿಂಟ್ ಅಂತ ಹೇಳ್ತೀವಿ. ಯಾವ್ದರ ಮ್ಯಾಕ್ಸಿಮಮ್ ಪಾಯಿಂಟ್, ಎ ಪಿಯ ಮ್ಯಾಕ್ಸಿಮಮ್ ಪಾಯಿಂಟ್ ಇದು, ರೈಟ್. ಇಲ್ಲಿ ತಾನೇ ಹೆಚ್ಚಾಗಿರೋದು. ಈ ಮ್ಯಾಕ್ಸಿಮಮ್ ಪಾಯಿಂಟ್ ಇರುವಂತಹ ಎ ಪಿ ಕರ್ವನ್ನು ಯಾರು ಕಟ್ ಮಾಡಿದ್ದಾರೆ, ಎಮ್ ಪಿ ಕರ್ವ್ ಕಟ್ ಮಾಡಿದೆ. ಎಲ್ಲಿ, ಅಟ್ ವೇರ್ ಹಿಯರ್ ವೇರ್ ಎ ಪಿ ರೀಚ್ ಮ್ಯಾಕ್ಸಿಮಮ್. ಓಕೆ, ಅರ್ಥ ಆಗ್ತಿದೆ ಅಲ್ವಾ. ಎಮ್ ಪಿ ಕರ್ವ್ ಅನ್ನೋದು ಎ ಪಿ ಕರ್ವನ್ನು ಎಲ್ಲಿ ಮ್ಯಾಕ್ಸಿಮಮ್ ಆಗಿದೆ ಆ ಪಾಯಿಂಟಲ್ಲಿ ಕಟ್ ಮಾಡಿದೆ. ಓಕೆ, ವೆನ್ ಎಮ್ ಪಿ ಈಸ್ ಪಾಸಿಟಿವ್ ಟಿ ಪಿ ಇನ್ಕ್ರೀಸಸ್. ಎಮ್ ಪಿ ಕರ್ವ್ ಪಾಸಿಟಿವ್ ಆಗಿದ್ದಾಗ ಟಿ ಪಿ ಕರ್ವ್ ಏನಾಗಿದೆ, ಇನ್ಕ್ರೀಸ್ ಆಗಿದೆ. ಸೊ ಎಮ್ ಪಿ ಕರ್ವ್ ಎಲ್ಲಿವರೆಗೂ ಪಾಸಿಟಿವ್ ಇದೆ, ಹಿಯರ್. ಗೊತ್ತಿದೆ ಅಲ್ವಾ ನಿಮಗೆ. ಇದ್ರ ಕೆಳಗೆ ಬಂದರೆ ನೆಗೆಟಿವ್ ಆಗುತ್ತೆ, ಇದು ಹೀಗಿದೆ ಅಂತ ಹೇಳಿದ್ರೆ ಪಾಸಿಟಿವ್. ಸೊ ಈ ಒಂದು ಪಾಯಿಂಟ್ವರೆಗೂ ಟಿ ಪಿ ಕರ್ವ್ ಏನಿದೆ ರೈಸ್ ಆಗ್ತಾನೇ ಇದೆ, ರೈಟ್. ಆದರೆ ಯಾವಾಗ ಎಮ್ ಪಿ ಕರ್ವ್ ನೆಗೆಟಿವ್ ಆಗುತ್ತೋ, ಕೆಳಗೆ ಬರುತ್ತೋ, ಟಿ ಪಿ ಕರ್ವ್ ಸಹ ಡಿಕ್ರೀಸ್ ಆಗ್ತದೆ. ಫೈನ್. ನೆಕ್ಸ್ಟ್, ವೆನ್ ಎಮ್ ಪಿ ಈಸ್ 0 ಟಿ ಪಿ ಈಸ್ ಅಟ್ ಇಟ್ಸ್ ಮ್ಯಾಕ್ಸಿಮಮ್. ಎಮ್ ಪಿ ಕರ್ವ್ ಯಾವಾಗ 0 ಆಗುತ್ತೋ, ಇದು ಗೊತ್ತಿದೆಯಲ್ಲ ಇಲ್ಲಿ 0 ಇದೆ ಅಂತ. ಸೊ ಈ 0 ಆಗುತ್ತೆ, ಎಮ್ ಪಿ ಕರ್ವ್ 0 ಆಗುತ್ತೋ ಈ ಪಾಯಿಂಟಲ್ಲಿ, ಅವಾಗ ಏನಾಗ್ತಿದೆ, ಟಿ ಪಿ ಕರ್ವ್ ಇಟ್ಸ್ ಮ್ಯಾಕ್ಸಿಮಮ್. ಈ ಒಂದು ಪಾಯಿಂಟಲ್ಲಿ ಮ್ಯಾಕ್ಸಿಮಮ್ ಇದೆ. ಓಕೆ, ಇಲ್ಲಿ ಮ್ಯಾಕ್ಸಿಮಮ್ ಆಗಿದೆ. ಯಾವಾಗ ಎಮ್ ಪಿ ಕರ್ವ್ 0 ಆದಾಗ ಟಿ ಪಿ ಮ್ಯಾಕ್ಸಿಮಮ್ ಆಗಿದೆ. ವೆನ್ ಎಮ್ ಪಿ ಈಸ್ ನೆಗೆಟಿವ್, ಯಾವಾಗ ಫಾಲ್ ಆಗುತ್ತೋ ಎಮ್ ಪಿ ಕರ್ವ್ ಅನ್ನೋದು, ಟಿ ಪಿನೂ ಸಹ ಫಾಲ್ ಆಗ್ತದೆ, ಡಿಕ್ರೀಸ್ ಆಗ್ತದೆ. ಅಂಡರ್ಸ್ಟ್ಯಾಂಡ್? ಮತ್ತೆ ಹೇಳಬೇಕಾ, ಇನ್ನೊಂದ್ಸಲಿ ಹೇಳ್ಬಿಡ್ತೀನಿ. ಸೊ ಎಮ್ ಪಿ ಕರ್ವ್ ಅನ್ನೋದು ಪಾಸಿಟಿವ್ ಇದ್ದಾಗ, ಎಮ್ ಪಿ ಕರ್ವ್ ಅಂತೂ ಪಾಸಿಟಿವ್ ಇದ್ದಾಗ ಅಂತ ಹೇಳಿದ್ರೆ ಇದರಿಂದ ಆಚೆ ಇದ್ದಾಗ, ಈ ಲೈನಿಂದ ಆಚೆ ಇದ್ದಾಗ ರೈಸ್ ಆಗಿದೆ ಟಿ ಪಿ ಕರ್ವ್ ರೈಸ್ ಆಗಿದೆ. ಯಾವಾಗ ಎಮ್ ಪಿ 0 ಆಗುತ್ತಾ ಟಿ ಪಿ ಮ್ಯಾಕ್ಸಿಮಮ್ ಆಗುತ್ತೆ. ಯಾವಾಗ ಎಮ್ ಪಿ ಕರ್ವ್ ಫಾಲ್ ಆಗುತ್ತಾ ಟಿ ಪಿ ಡಿಕ್ರೀಸ್ ಆಗ್ತದೆ. ಓಕೆ, ಸಿಂಪಲ್ ಆ್ಯಸ್. ಎಕ್ಸ್ಪ್ಲೇನ್ ಏನೇನು ಹೇಳುತ್ತೆ, ಎಮ್ ಪಿ ಇನಿಷಿಯಲಿ ರೈಸಸ್ ಡ್ಯೂ ಟು ಇನ್ಕ್ರೀಸಿಂಗ್ ರಿಟರ್ನ್ಸ್ ಟು ದ ವೇರಿಯಬಲ್ ಇನ್ಪುಟ್ಸ್. ಇನ್ಕ್ರೀಸಿಂಗ್ ರಿಟರ್ನ್ಸ್ ಅನ್ನೋದೊಂದು ಇರುತ್ತೆ. ಸೊ ನೀನು ಎಷ್ಟೇ ಇನ್ಪುಟ್ಸನ್ನು ಸ್ಟಾರ್ಟಿಂಗಲ್ಲಿ ಆ್ಯಡ್ ಮಾಡ್ತಾ ಹೋದಾಗ ಇನಿಷಿಯಲಿ ಎಲ್ಲ ಒಂದು ಕರ್ವ್ಗಳು ಸಹ ರೈಸ್ ಆಗುತ್ತೆ. ಈ ಒಂದು ಪಾಯಿಂಟ್ವರೆಗೂ ಯಾವುದೇ ರೀತಿ ಎ ಪಿ ಆಗಿರ್ಬೋದು, ಎಮ್ ಪಿ ಆಗಿರ್ಬೋದು, ಟಿ ಪಿ ಆಗಿರ್ಬೋದು ಫಾಲ್ ಆಗಿಲ್ಲ, ಹೌದಾ. ಇನಿಷಿಯಲಿ ಅದೇನಾಗ್ತಾಯಿದೆ, ಇನ್ಕ್ರೀಸೇ ಆಗ್ತಾಯಿದೆ. ಯಾಕಂತ ಹೇಳಿದ್ರೆ ಈ ಒಂದು ಪಾಯಿಂಟ್ವರೆಗೂ ಇಲ್ಲಿ ಇನ್ಕ್ರೀಸಿಂಗ್ ರಿಟರ್ನ್ಸ್ ಟು ಸ್ಕೇಲ್ ಅನ್ನೋದು ಇರುತ್ತೆ. ಓಕೆ, ನೆಕ್ಸ್ಟ್, ದೆನ್ ಪೀಕ್ ಆ್ಯಂಡ್ ಫಾಲ್ ಡ್ಯೂ ಟು ಡಿಮಿನಿಷಿಂಗ್ ರಿಟರ್ನ್ಸ್. ದೆನ್ ಏನಾಗಿದೆ, ಮೂರು ಕರ್ವ್ಗಳು ಫಾಲ್ ಆಗ್ತಾ ಇದೆ ಇಲ್ಲಿಂದ ಒಂದಷ್ಟು ಪಾಯಿಂಟ್ಸಿಂದ. ಯಾಕೆ ಅಂತ ಹೇಳಿದ್ರೆ ಒಂದು ಡಿಮಿನಿಷಿಂಗ್ ರಿಟರ್ನ್ಸ್ ಅಂತ. ದೆನ್ ಎ ಪಿ ರೈಸಸ್ ಆ್ಯಸ್ ಲಾಂಗ್ ಆ್ಯಸ್ ಎಮ್ ಪಿ ಈಸ್ ಎಬೋವ್.
AP and fall when MP is below AP. ಸೊ ಏನಾಗಿದೆ ಇಲ್ಲಿ AP ಮತ್ತು MP ಇವೆರಡು ರೈಸ್ ಆಗ್ತಿದೆ. ಅದಾದಮೇಲೆ APಗಿಂತ MP ತುಂಬ ಫಾಲ್ ಆಗುತ್ತೆ. ಸ್ಟಾರ್ಟಿಂಗಲ್ಲಿ APಗಿಂತ ಹೆಚ್ಚಾಗಿ MP ಮೇಲೋಗುತ್ತೆ. ಆದರೆ ಒಂದು ಪಾಯಿಂಟ್ ಆದಾಗ APಗಿಂತ ಕಡಿಮೆ ಆಗಿಬಿಡುತ್ತೆ MP, ಮಾರ್ಜಿನಲ್ ಪ್ರಾಡಕ್ಟ್ ಕಡಿಮೆ ಆಗುತ್ತೆ. TP ರೀಚ್ ಇಟ್ಸ್ ಪೀಕ್ ವೆನ್ MP 0. ಆಗಲೇ ಹೇಳಿದಾಗೆ MP 0 ಇದ್ದಾಗ ಇದು ರೀಚ್ ಅಂದರೆ ಮ್ಯಾಕ್ಸಿಮಮ್ ಪಾಯಿಂಟಲ್ಲಿ ರೀಚ್ ಆಗುತ್ತೆ. ಫೈನ್. ಸೊ ಕ್ಲಿಯರ್ ಆಗಿದೆಯಾ ಮೂರರ ಒಂದು ರಿಲೇಷನ್ಶಿಪ್ ಹೇಗಿದೆ ಅಂತ. ನೆಕ್ಸ್ಟು ತುಂಬ ಇಂಪಾರ್ಟೆಂಟ್ ಇದು ಲಾ ಆಫ್ ಡಿಮಿನಿಷಿಂಗ್ ರಿಟರ್ನ್ಸ್ ಅಂತ. ಆಗಲೇ ಅಲ್ಲಿ ಸ್ವಲ್ಪ ಹೇಳಿದೆ, ಇಲ್ಲಿ ಕ್ಲಿಯರಾಗಿ ಹೇಳ್ತೀನಿ. ಈ ಒಂದು ಕ್ವಶನ್ ರೇರ್ ಆಗಿ ನಿಮಗೆ ಕೇಳ್ಬೋದು. ತುಂಬ ಸಿಂಪಲ್ಲಾಗಿ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಪ್ರಾಡಕ್ಟ್ ಟಾಪಿಕ್ಕಿಗೋಸ್ಕರ. ಬೇಕು ಅಂತ ಹೇಳಿದ್ರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಹೇಳಿದ್ರೆ ಇದೊಂದೇ ಇಟ್ಕೊಂಡು ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಫೈನ್. ಡೆಫಿನಿಷನನ್ನು ನೋಡೋಣ. ಆ್ಯಸ್ ಮೋರ್ ಯೂನಿಟ್ ಆಫ್ ವೇರಿಯಬಲ್ inputs are added to fixed inputs, the additional output from each new units of inputs evenly decreases. Impact on TP, AP and MP. The law explains why the TP curve evenly flattens and why AP and MP curve rises and then fall. ಇಲ್ಲಿ ಎಕ್ಸಾಂಪಲ್ ಹೇಳ್ಬಿಟ್ರೆ ನಿಮಗೆ ಮಾತ್ರ ಈ ಒಂದು ಡಯಾಗ್ರಾಮ್ ಅರ್ಥ ಆಗೋದು. For initially adding more fertilizers increase crops yield significantly, but behind a certain point additional fertilizers added less and less to the yield and too much may even reduce it. ಏನು ಒಂದು ಫಾರ್ಮ್ ಅಂತ ಹೇಳಿದ್ರೆ ಒಂದು ಜಮೀನಲ್ಲಿ ನೀವು ಸ್ಟಾರ್ಟಿಂಗಲ್ಲಿ ಫರ್ಟಿಲೈಸರ್ಸ್ ಅಂತ ಹೇಳಿದ್ರೆ ಏನಂತ ಹೇಳ್ತಾರೆ, ರಸಗೊಬ್ಬರಗಳಲ್ವಾ, ಅದನ್ನು ಆ್ಯಡ್ ಮಾಡ್ತಾ ಹೋದಾಗೆ ಪ್ರೊಡಕ್ಷನ್ ಏನಾಗುತ್ತೆ ಇನ್ಕ್ರೀಸ್ ಆಗ್ತಾನೆ ಹೋಗುತ್ತೆ, ಹೌದಲ್ವಾ. ಸೊ ರೈತರು ಬಳಸೋದೇ ಅದಕ್ಕೆ, ಹೌದಾ. ಭೂಮಿ ಫಲವತ್ತತೆ ಕಡಿಮೆ ಆಯಿತು ಅಂತ ಹೇಳಿದಾಗ ಫರ್ಟಿಲೈಸರ್ಸನ್ನು ಬಳಸ್ತಾರೆ. ಇದರಿಂದ ಬರೋ ಬೆಳೆ ಜಾಸ್ತಿ ಆಗುತ್ತೆ, ಅಂದರೆ ಪ್ರೊಡಕ್ಷನ್ ಇನ್ಕ್ರೀಸ್ ಆಗುತ್ತೆ. ಅದೇ ರೀತಿಯಾಗಿ ಇನ್ಕ್ರೀಸ್ ಆಗ್ತಾನೆ ಹೋದಾಗೆ ನೀನು ಈ ವರ್ಷ ಒಂದು ಮೂಟೆ ಹಾಕ್ತೆ ಮತ್ತು ಇನ್ನೊಂದು ಮೂಟೆ ರಸಗೊಬ್ಬರ ಫರ್ಟಿಲೈಸರ್ಸನ್ನು ನೀನು ಯೂಸ್ ಮಾಡ್ತಾ ಅದೇ ರೀತಿ ಯೂಸ್ ಮಾಡ್ತಾ ಪ್ರೊಡಕ್ಷನ್ ಏನಾಗುತ್ತೆ ಮುಂಚೆ ಬಂದಷ್ಟು ಬರೋದಿಲ್ಲ. ಇನ್ನು ಫಸ್ಟು ಯೂನಿಟ್ ಫರ್ಟಿಲೈಸರ್ಸಿನ ಯೂಸ್ ಮಾಡಿದಾಗ ಪ್ರೊಡಕ್ಷನ್ ಜಾಸ್ತಿ ಬರುತ್ತೆ. ಅದಾದಮೇಲೆ ಏನಾಗುತ್ತೆ ಸ್ವಲ್ಪ ಕಡಿಮೆ ಆಗುತ್ತೆ, ಅದಾದಮೇಲೆ ಏನಾಗುತ್ತೆ ಸ್ವಲ್ಪ ಕಡಿಮೆ ಆಗುತ್ತೆ, ಅದಾದಮೇಲೆ ಮತ್ತೆ ಫುಲ್ ಕಡಿಮೆ ಆಗಿಬಿಡುತ್ತೆ, ಅಂದರೆ ಮೊದಲಷ್ಟು ಬರೋದೇ ಇರೋದಿಲ್ಲ. ಆ ರೀತಿಯಾಗಿ ಒಂದು ಪ್ರಾಬ್ಲಮ್ ಆಗುತ್ತೆ. ಇದನ್ನು ನಾವು ಡಿಮಿನಿಷಿಂಗ್ ರಿಟರ್ನ್ಸ್ ಅಂತ ಹೇಳ್ತೀವಿ. ಕಡಿಮೆ ಆಗ್ತಾ ಬರುವಂಥದ್ದನ್ನು ಡಿಮಿನಿಷಿಂಗ್ ರಿಟರ್ನ್ಸ್ ಅಂತ ಹೇಳ್ತೀವಿ. ವಿತ್ ಡಯಾಗ್ರಾಮಲ್ಲಿ ನೀವು ನೋಡ್ಬೋದು ಯಾವ ಪಾಯಿಂಟ್ ಇನ್ಕ್ರೀಸಿಂಗ್ ಇದೆ, ಅದಾದಮೇಲೆ ಡಿಕ್ರೀಸ್ ಆಗ್ತಾ ಇದೆ ಅಂತ. ಸೊ ಇಲ್ಲಿ ಏನಾಗ್ತಾ ಇದೆ, ಇಷ್ಟು ಪಾಯಿಂಟ್ವರೆಗೂ ಇಲ್ಲಿಂದ ಇಲ್ಲಿವರೆಗೂ ಇನ್ನು ಫರ್ಟಿಲೈಸರ್ಸನ್ನು ಯೂಸ್ ಮಾಡಿದ್ದೀರಾ, ಅದರಿಂದ ಏನಾಗ್ತಾ ಇದೆ TPನೂ ರೈಸ್ ಆಗಿದೆ, MPನೂ ರೈಸ್ ಆಗಿದೆ, APನೂ ರೈಸ್ ಆಗಿದೆ. ಓಕೆ. ಆದರೆ ಇಲ್ಲಿವರೆಗೂ ಏನಾಗ್ತಾ ಇದೆ ಇನ್ಕ್ರೀಸಿಂಗ್ ರಿಟರ್ನ್ಸ್ ಇರುತ್ತೆ. ಈ ಒಂದು ಪಾಯಿಂಟ್ವರೆಗೂ ಇನ್ಕ್ರೀಸಿಂಗ್ ರಿಟರ್ನ್ಸ್ ಅನ್ನೋದು ಇರುತ್ತೆ. ಇದಾದಮೇಲೆ ಏನಾಗುತ್ತೆ ಕಾನ್ಸ್ಟೆಂಟ್ ರಿಟರ್ನ್ಸ್ ಅಂತ ಬರುತ್ತೆ. ಅಂತ ಹೇಳಿದ್ರೆ ನೀನು 1 ಯೂನಿಟ್ ಫರ್ಟಿಲೈಸರ್ಸ್ ಯೂಸ್ ಮಾಡಿದ್ರೆ ಅಷ್ಟೇ ಪ್ರೊಡಕ್ಷನ್ ಆಗುವಂಥದ್ದು, ಅದಿಷ್ಟು ಈ ಪಾಯಿಂಟಲ್ಲಿ ಬರುತ್ತೆ. ಅದಾದಮೇಲೆ ಏನಾಗುತ್ತೆ ಡಿಕ್ರೀಸಿಂಗ್ ರಿಟರ್ನ್ಸ್. ಈ ಥರ್ಡ್ ಸ್ಟೇಜ್ ಡಿಕ್ರೀಸಿಂಗ್ ರಿಟರ್ನ್ಸ್. TP ಡಿಕ್ರೀಸ್ ಆಗಿದೆ, AP ಡಿಕ್ರೀಸ್ ಆಗಿದೆ, MPನೂ ಡಿಕ್ರೀಸ್ ಆಗಿದೆ ಈ ಒಂದು ಪಾಯಿಂಟಿಂದ, ರೈಟ್. ಸೊ ಇದಿಷ್ಟೇ. ಅಲ್ಲೂ ಸಹ ನೀವು ಏನು ಮಾಡ್ತಾಯಿದ್ದೀರ, ಫರ್ಟಿಲೈಸರ್ಸನ್ನು ಆ್ಯಡ್ ಮಾಡ್ತಾನೇ ಇದ್ದೀರಾ, ಕಡಿಮೆ ಏನು ಮಾಡಿಲ್ಲ, ಹೌದಲ್ವಾ. ಸೊ ಆದ್ರೂ ಏನಾಗ್ತಾಯಿದೆ ಕಾನ್ಸ್ಟೆಂಟ್ ಆಗಿ ಬರುತ್ತೆ, ಅದಾದಮೇಲೆ ಡಿಕ್ರೀಸ್ ಆಗ್ತಾಯಿದೆ, ಇಲ್ಲಿ ಸ್ಟಾರ್ಟಿಂಗಲ್ಲಿ ಮಾತ್ರ ರೈಸ್ ಆಗ್ತಾಯಿದೆ. ಅರ್ಥ ಆಗ್ತಾ ಇದೆಯಲ್ಲ. ಸೊ ಸ್ಟಾರ್ಟಿಂಗಲ್ಲಿ ನೀವು ಇನ್ಕ್ರೀಸ್ ಮಾಡಿದಷ್ಟು ಇನ್ಪುಟ್ಸನ್ನು ಫರ್ಟಿಲೈಸರ್ಸನ್ನು ಔಟ್ಪುಟ್ಟು ಸಹ ಇನ್ಕ್ರೀಸ್ ಆಗುತ್ತೆ. ಒಂದು ಸರ್ಟೈನ್ ಪಾಯಿಂಟ್ ಬಂದಾಗ ಏನಾಗುತ್ತೆ ಕಾನ್ಸ್ಟೆಂಟ್ ಆಗುತ್ತೆ, ಎಷ್ಟು ಇನ್ಪುಟ್ ಆಗುತ್ತೋ ಅಷ್ಟೇ ಔಟ್ಪುಟ್ ಬರುತ್ತೆ. ಆದ್ರೂ ನಾನು ಇನ್ನೂ ಜಾಸ್ತಿ ಬರಲಿ ಅಂತ ಏನಾದ್ರು ನೀವು ಫರ್ಟಿಲೈಸರ್ಸನ್ನು ಯೂಸ್ ಮಾಡಿದ್ರೆ ಪ್ರೊಡಕ್ಷನ್ ಹಾಗೆ ಬರೋದಿಲ್ಲ, ಡಿಕ್ರೀಸ್ ಆಗ್ತಾ ಬರುತ್ತೆ. ಸಿಂಪಲ್. ಇದಿಷ್ಟು ಪ್ರೊಡಕ್ಷನ್ಗೆ ಸಂಬಂಧಪಟ್ಟಂತಹ ಟಾಪಿಕ್ಸ್ ಆಗಿರುತ್ತೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ. ಅರ್ಥ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ಳಿ.
ಹಾಗೆ ಒಂದು ಲೈಕ್ ಕೊಡಿ. ನೀವು ಯಾವಾಗ ಲೈಕ್ ಅಥವಾ ಕಮೆಂಟ್ ಮಾಡ್ತೀರಾ ನಮ್ಗೆ ಇನ್ನೂ ಈಸಿಯಾಗಿ ಹೇಳ್ಕೊಡೋವಂತಹ ಒಂದು ಮೋಟಿವೇಶನ್. ಸೊ ನೀವು ನಮಗೆ ಮೋಟಿವೇಶನ್ ಮಾಡ್ತಾ ಇದ್ದೀರಾ ಆ ರೀತಿ. ಥ್ಯಾಂಕ್ ಯು ನನ್ನ ವೀಡಿಯೋವನ್ನು ನೋಡಿದ್ದಕ್ಕೆ.